ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರವಿ ಮಡಿಕೇರಿ. 75 ಡೇಸ್ ಚಾಲೆಂಜ್ ಇವತ್ತಿಗೆ ಎಂಡ್ ಆಗಿದೆ. ವಾಟ್ ಯು ಲರ್ನ್ ಫ್ರಮ್ ಲಾಸ್ಟ್ 75 ಡೇಸ್ ಚಾಲೆಂಜ್ ನಾನು ನನಗೆ ಕೇಳ್ಕೊಳ್ತಿರುವಾಗ, ನಾನು ಈ 75 ಡೇಸ್ ಚಾಲೆಂಜಲ್ಲಿ ಮೇಜರಾಗಿ ನಾನು ತಿಳ್ಕೊಂಡಿದ್ದೇನಪ್ಪ ಅಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ಮೋಟಿವೇಶನ್ ಆ್ಯಂಡ್ ಡಿಸಿಪ್ಲಿನ್. ಈ ಮೋಟಿವೇಶನ್ ಅನ್ನೋದು ಲಾಸ್ಟ್ 75 ಡೇಸ್ ಬ್ಯಾಕ್ ನಾನೇನು ಮಾಡ್ಬೇಕು ಅಂದ್ಕೊಂಡಿದ್ದೆ ಅದಕ್ಕೊಂದು ಬೂಸ್ಟ್ ಕೊಡ್ತಾ ಇತ್ತು. ಡೇ ಬೈ ಡೇ ಅದೆಷ್ಟು ಕಷ್ಟ ಆಯಿತು ಅಂತ ಹೇಳಿದ್ರೆ ಟ್ರೈ ಮಾಡಿದವ್ರಿಗೆ ಮಾತ್ರ ಗೊತ್ತು. ಆಫ್ಟರ್ ದಟ್ ನಾನು ಅಡಾಪ್ಟ್ ಮಾಡ್ಕೊಂಡಿದ್ದು ಡಿಸಿಪ್ಲಿನ್. ಫೈನಲಿ ಐ ಡಿಡ್ 75 ಡೇಸ್ ಚಾಲೆಂಜ್. ಆ್ಯಂಡ್ ಈ 75 ಡೇಸ್ ಚಾಲೆಂಜಲ್ಲಿ ನನಗೆ ಒಂದು ಸತ್ಯ ಏನಪ್ಪ ತಿಳಿದಿದ್ದು ಅಂತ ಹೇಳಿದ್ರೆ, ಲೈಫಲ್ಲಿ ನಾವೇನಾದರೂ DCH ಅನ್ನೋ ಫಾರ್ಮುಲಾನ ಅಡಾಪ್ಟ್ ಮಾಡಿಕೊಂಡ್ರೆ ಏನು ಬೇಕಾದರೂ ಮಾಡ್ಬೋದಂತ ಒಂದು ಸತ್ಯ ಅರಿವಾಗಿದೆ. DCH ಮೀನಿಂಗ್ ಏನಂದರೆ, D ಮೀನ್ಸ್ ಡಿಸಿಪ್ಲಿನ್, C ಮೀನ್ಸ್ ಕನ್ಸಿಸ್ಟೆನ್ಸಿ, H ಮೀನ್ಸ್ ಹಾರ್ಡ್ ವರ್ಕ್. ಹಾಗೆ ಇನ್ನು ನನ್ನ ಜಿಮ್ ವಿಷಯಕ್ಕೆ ಬಂದರೆ, ಜಿಮ್ಮಲ್ಲಿ ನನ್ನ ಫಸ್ಟ್ ಡೇ ಬಾಡಿ ವೆಯ್ಟ್ ಬಂದು 62 to 63 kg ಇತ್ತು. ಹಾಗೆ ನನ್ನ ಬಾಡಿ ಕಂಡೀಷನ್ ಈ ಥರ ಇತ್ತು. ಇವಾಗ ನನ್ನ ಬಾಡಿ ವೆಯ್ಟ್ ಬಂದು 67 to 68 kg ಇದೆ. ಹಾಗೆ ನನ್ನ ಬಾಡಿ ಕಂಡೀಷನ್ ಬಂದು ಈ ಥರ ಇದೆ. ವಾಟ್ ಐ ಡಿಡ್ ಫ್ರಮ್ ಲಾಸ್ಟ್ 75 ಡೇಸ್, ಆ್ಯಕ್ಚುಲಿ ಐ ಆಮ್ ವೆರಿ ಹ್ಯಾಪಿ ವಿತ್ ದ್ಯಾಟ್. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ. ಥ್ಯಾಂಕ್ ಯು.